ಹಲೋ ಹಾಯ್ ನಮಸ್ಕಾರ. ಎಷ್ಟೊಂದು ಜನ ಏನಪ್ಪ ಇಷ್ಟೊತ್ತಾದರೂ ವಿಡಿಯೋ ಬಂದಿಲ್ಲ ಅಂತ ಕೆಲವು ಪಕ್ಕಾ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲ ಫಸ್ಟ್ ಕ್ಷಮೆ ಕೋರ್ತಾ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಸ್ಟೇಡಿಯಮ್ಗೆ ಹೋಗಿದ್ದನಪ್ಪ ಇವತ್ತು. ಸ್ಟೇಡಿಯಮ್ಗೆ ಹೋಗ್ಬಿಟ್ಟು ಮ್ಯಾಚ್ ನೋಡ್ಕೊಂಡ್ಬಂದು ಬೇಜಾರಾಗ್ತಾಯಿತ್ತು. ಇನ್ನೇನು ಕೂತ್ಕೊಂಡು ನಿದ್ದೇನೋ ಬರ್ತಾ ಇರಲಿಲ್ಲ. ಒಂದು ಸ್ವಲ್ಪ ಏನು ಮಾಡೋದು ಅಂತ ಗೊತ್ತಾಗ್ದೇ ಆಯಿತು ವಿಡಿಯೋ ಇವಾಗಲೇ ರೆಕಾರ್ಡ್ ಮಾಡೋಣ, ನೋಡೇ ಬಿಡೋದು, ನಾಳೆ ಮಾಡೋಣ ಅಂತಿದ್ದೆ. ಬಟ್ ಅಂದರೂ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಹೋಗ್ಬಿಟ್ಟು ಬಂದೆ ಮ್ಯಾಚು RCB ವರ್ಸಸ್ DC. ಏನಪ್ಪ ಮ್ಯಾಚ್ ವರ್ಷ ಹೋಗೋದು, ಅದೊಂಥರ ಮಜಾ ಮಾಡೋದು ಬರೋದು, ಅದೊಂಥರ ಎಂಟರ್ಟೈನ್ಮೆಂಟ್, ಒಂದು ಸಖತ್ತು ಮಾಹೋಲು, ಅದೊಂದು ವೈಬ್ಸು, ಅಲ್ಲಿರೋ ಒಂದು ವಾತಾವರಣ, ಸಂಭ್ರಮ ಸಡಗರ, ಇವುಗಳನ್ನ ನೋಡೋಕ್ಕೆ ಒಂಥರ ಮಜಾ. ಫಸ್ಟು ಹೋದಾಗ ನಾವು ಹೋಗ್ತಿದ್ದಾಗೆ ಅದೇನೋ ಟೀಮ್ ಬಸ್ಗಳು, ಫಸ್ಟು ಡೆಲ್ಲಿ ಕ್ಯಾಪಿಟಲ್ಸ್ದು ಅವ್ರದ್ದು ಬಸ್ ಬೇರೆ ಬಂತು. ಅದಾದ ತಕ್ಷಣ ಸ್ವಲ್ಪ ಹೊತ್ತು ಕಳೀತಿದ್ದಂಗೆ ಹಿಂದೆ RCBದು ಬಸ್ ಬಂತು. RCBದು ಬರುತ್ತೆ, ಬಟ್ ಒಳಗಡೆ ಏನು ಕೂತಿರೋರು ಕಾಣಿಸಲ್ಲ. ಎಲ್ಲ ಬಂದರು. ಅದು ಎಂಟ್ರಾಗಬೇಕಾದ್ರೆ ಅಲ್ಲಿ ಜನ ಹುಚ್ಚೆದ್ದು ಕುಣಿತಾ ಇದ್ದಿದ್ದು, ಅದನ್ನು ನೋಡೋಕ್ಕೇ ಒಂಥರ ಮಜಾ. ಅದನ್ನೆಲ್ಲ ನೋಡಿಕೊಂಡು ಸಂಭ್ರಮದಿಂದೆಲ್ಲ ಒಳಗಡೆ ಎಲ್ಲ ಹೋಗಿ ಎಲ್ಲ ನೋಡಿದ್ವಿ. ಈ ವರ್ಷ ಸಖತ್ತಾಗಿ ಒಂಥರ ಹೋದ ವರ್ಷಕ್ಕಿಂತ ಇನ್ನೂ ಚೆನ್ನಾಗಿ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಸ್ಟೇಡಿಯಂ ಒಳಗೆ ಫೆಸಿಲಿಟೀಸ್ ಆಗಲಿ, ಮತ್ತು ಫುಡ್ ಸ್ಟಾಲ್ಸು ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಫುಡ್ ಸ್ಟಾಲ್ಸು ಇದೆಲ್ಲ ಹಾಕಿದ್ದಾರೆ. ಫ್ಯಾನ್ಸ್ಗಂತೂ ಒಂದೊಳ್ಳೆ ಹಬ್ಬನೇ. ಒಂಥರ ಹೋದರೆ ಆ DJ ಬೇರೆ ಸಿಕ್ಕಾಪಟ್ಟೆ ಕೂಚೆದ್ದು ಕುಣಿಸ್ತಾ ಇರ್ತಾರೆ. ವರ್ಷ ನಡೆಯುತ್ತಿದ್ದು. ಈ ಸಂಭ್ರಮದಲ್ಲಿ ಒಂದೇ ಒಂದು ಕೊರತೆ ಕಾಣಿಸ್ತಾ ಇರುತ್ತಲ್ಲಿ, ಏನು ಅಂತಂದರೆ ಒಂದು ಮ್ಯಾಚ್ ಗೆದ್ದುಬಿಡ್ಬೇಕು. ಅದೇ ಬಂದಿರೋದು ಸಮಸ್ಯೆ. ಇವತ್ತು ಅದೇ ರೀತಿ ಆಯಿತು. RCB ವರ್ಸಸ್ DC. ಶುರುವಾಗ್ತಿದ್ದಂಗೆ ಏನು ಟಾಸ್ ಸೋಲ್ತಿದ್ದಂಗೆ ಇದೇನು ಮತ್ತೆ ಇದೇ ಕತೆನಲ್ಲಪ್ಪ ಅಂದರೆ, ಬಟ್ ಇತ್ತೀಚಿನ ನಡೆದಿದ್ದ ಮ್ಯಾಚ್ಗಳಲ್ಲೆಲ್ಲ ಫಸ್ಟ್ ಬ್ಯಾಟಿಂಗ್ ಆಡಿ ಎಲ್ಲನೂ ಡಿಫೆಂಡ್ ಮಾಡಿಕೊಂಡು ಕಾನ್ಫಿಡೆಂಟಾಗಿ ಆಡ್ತಾ ಇದ್ದಿದ್ದು. ಕ್ಲೋಸಾಗಿ ಬಂದ್ರೂ ಡಿಫೆಂಡ್ ಅಂತೂ ಮಾಡ್ತಾಯಿದ್ವು ಬೇರೆ ಟೀಮ್ಗಳು. ಅದೆಲ್ಲ ಆಗ್ತಿರೋದಕ್ಕೆ ನಾವು ಒಂದು ಹೋಪ್ಫುಲ್ ನೋಡ್ಬೋದಾ ಅಂತ ನೋಡ್ತಾಯಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಏನು ಮಾಡೋಕ್ಕಾಗಲ್ಲ. ನಮ್ಮ ಚಿನ್ನಸ್ವಾಮಿಲಿರೋ ನಮ್ಮ RCB ಟೀಮ್ ಮೇಲಿರೋ ಶಾಪನೋ ಏನೋ ಗೊತ್ತಿಲ್ಲ. ಅದಕ್ಕೆ ಏನು ಸೋತ್ರು ಇವತ್ತು. ಅದೊಂದು ಲೋ ಸ್ಕೋರಿಂಗ್ ಗೇಮ್ ಅಂತಾರಲ್ಲ, ಹಂಗಾಗೈತೆ. 164 ಅಂದರೆ ಅದೊಂಥರ ಮೀಡಿಯೋಕೋರ್ ಸ್ಕೋರ್ ಅಂತಲೂ ಹೇಳೋಕ್ಕಾಗಲ್ಲ. ಚಿನ್ನಸ್ವಾಮಿ ಮತ್ತು ಈಗಿರೋ ಅಂಥ ಫಾರ್ಮ್ಯಾಟ್ ಆಫ್ ದ ಗೇಮಲ್ಲಿ ಲೋ ಸ್ಕೋರ್ ಗೇಮ್ ಅಂತಲೇ ಹೇಳಬೇಕು. ಫಸ್ಟ್ 3 ಅಥವಾ 4 ಓವರು ನಮ್ಮ ಇನ್ನಿಂಗ್ಸು ಮತ್ತು ಅವ್ರ ಇನ್ನಿಂಗ್ಸು 4 ಓವರ್ನೇ ಕನ್ಸಿಡರ್ ಮಾಡಬೇಕು ಅಂತಲೇ ನಾವೇ ವಿನ್ನು ಅಂದ್ಕೊಂಬಿಡೋಣ ಅಷ್ಟೇ. ಏನು ಫಸ್ಟಲ್ಲಿ ಆಡಿದ್ದು ಎರಡು ಕಡೆನೂ, ಈವನ್ ಬ್ಯಾಟಿಂಗ್ ಮಾಡಬೇಕಾದ್ರೆ ಮತ್ತು ಬೌಲಿಂಗ್ ಮಾಡಬೇಕಾದ್ರೂ ಸೂಪರಾಗಿತ್ತು. ಅದು ಏನಪ್ಪ ಏನು ಸಖತ್ತಾಗಿ ಇದು ಕ್ಯಾಪಿಟಲೈಸ್ ಮಾಡಿದ್ರಲ್ಲ, ಸಿಕ್ಕಾಪಟ್ಟೆ ಪವರ್ಫುಲ್ ಇಂಪ್ಯಾಕ್ಟು, ಏನು ಮಸ್ತಾಗಿ ಆಡ್ತಿದ್ದಾರೆ ಅನ್ನೋ ಥರನೇ ಅನಿಸಿದ್ದು. ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಸಾಲ್ಟ್ ಅಂತೂ ಒಂಥರ ಎಲ್ರೂ ಸದೆ ಬಡಿದು ಕೊಲೆ ಮಾಡೋ ಅಂಥ ಮೂಡಲ್ಲೇ ಇದ್ದಿದ್ದು. ಮಿಚೆಲ್ ಸ್ಟಾರ್ಕ್ಗಂತೂ ಮಾನ ಮರ್ಯಾದೆ ಇಲ್ಲದೇ ಇರೋ ಥರ ಹೊಡೆದಾಕ್ಬಿಟ್ಟಿದ್ದು 3ನೇ ಓವರು. 24-25 ರನ್ನು. ಇಬ್ಬರೂ ಕೊಹ್ಲಿನೂ ಒಂದು ಚೆನ್ನಾಗಿ ಶಾಟ್ ಹೊಡೆದಿದ್ದು. ಸೂಪರಾಗಿತ್ತು ಆ ಓವರು. ಅದ್ರ ಜೊತೆಗೆ ಒಂದು ಫ್ರೀ ಹಿಟ್ ಬೇರೆ ಬಂತು. ಅವಾಗ ಹೊಡಿತಾ ಇದ್ದಿದ್ದು ನೋಡಿದ್ರೆ ಏನು 230, 220 ಡೆಫಿನೆಟ್ಟು ಆ ರೇಂಜ್ಗೆ ಅಂತ ಫುಲ್ಲು ಆಸೆಗಣ್ಣಲ್ಲಿ ನೋಡ್ತಾ ಇದ್ವಿ. ಯಾಕಂದರೆ ಮಿಚೆಲ್ ಸ್ಟಾರ್ಕ್ಗೆ ಹೊಡಿಬೇಕಾದ್ರೆ ಹಿಂಗೆ ನೆಕ್ಸ್ಟ್ ಬರೋದು ಇನ್ಯಾರ್ಯಾರು, ಇವರು ಮುಖೇಶ್ ಕುಮಾರು, ಮೋಹಿತ್ ಶರ್ಮಾ, ಇವ್ರಿಗೆಲ್ಲ ಇನ್ನೂ ಆರಾಮಾಗಿ ಹೊಡೆದು ಬಿಸಾಕ್ತಾರೆ ಇವರು ಅಂತ. ಏನು ಅಕ್ಷರ್ ಪಟೇಲ್ಗೂ ಬಿಡ್ತಾ ಇರಲಿಲ್ಲ. ಸರಿಗೆ ಹೊಡಿತಾ ಇದ್ದಾರೆ ಅಂದ್ಕೊಂಡು ನೋಡ್ತಾ ಇದ್ದರೆ ರನ್ಔಟ್ ಆಗ್ಬಿಟ್ರು ಗುರು. ರನ್ಔಟ್ ಆಯಿತು ಅಂದ ತಕ್ಷಣ ತಲೆ ಕೆಟ್ಟು ನನಗೆ ಅಲ್ಲೇ ಸಿಟ್ಟು ಬಂದು ಒಂಥರ ರಂಗಣ್ಣ ಮೋಡಲ್ಲಿ ಬೈಯೋ ಥರ ಸಿಟ್ಟು ಬಂದುಬಿಟ್ಟಿತ್ತು ನನಗೆ. ರಂಗಣ್ಣ ಮೋಡಲ್ಲಿ ಬೈಯೋದು ಅಂದರೆ ಗೊತ್ತಲ್ಲ, ದಿನ 9 ಗಂಟೆಗೆ ಬರ್ತಾರಲ್ಲ ರಂಗಣ್ಣ. ಸಿಟ್ಟು ಬಂದು ಏನು ರೀ ಇವ್ರಿಗೆ ಅದೇ ತಪ್ಪು ಮಾಡ್ತಾರಲ್ರಿ, ಮರ್ಯಾದೆ ಇಲ್ವೇನ್ರಿ ಅನ್ನೋ ಥರ. ಯಾರೋ ಒಬ್ಬರು ಅಭಿಮಾನಿಗಳು ನನ್ನ ಚಾನಲಲ್ಲಿ ಲಾಸ್ಟ್ ವಿಡಿಯೋ ನೋಡ್ಬಿಟ್ಟು ಬರೆದಿದ್ದಾರೆ, ಏನಪ್ಪ ಏನೋ ಮ್ಯಾಚ್ ಎಲ್ಲ ಗೆದ್ರೂ ಎಲ್ಲ ಏನು ನೆಗೆಟಿವೇ ಮಾತಾಡ್ತಿರಲ್ಲ. ನೆಗೆಟಿವ್ ಅಲ್ಲ ಗುರು ಮಾತಾಡೋದು, ನೆಗೆಟಿವ್ ಅಲ್ಲ, ಅಲ್ಲಿ ಇಂಪ್ರೂವ್ಮೆಂಟು ಅಥವಾ ಎಲ್ಲೆಲ್ಲಿ ಇವರು ಇನ್ನೂ ಕರೆಕ್ಷನ್ಸ್ ಮಾಡ್ಕೋಬೋದು ಅನ್ನೋ ಪಾಯಿಂಟ್ಸ್ನ ಹೇಳಬೇಕಾದ್ರೆ ಅವೆಲ್ಲ ಹೇಳಲೇಬೇಕಾಗಿ ಬರುತ್ತೆ. ಏನು ನಾವು ಹೇಳದೇ ಇರೋಕ್ಕೆಲ್ಲ ಆಗಲ್ಲ. ಯಾಕಂದ್ರೆ 18 ವರ್ಷದಿಂದ ಎಲ್ಲ ಅಭಿಮಾನಿಗಳು ಕಾಯ್ತಾನೇ ಇದ್ದೀವಿ. ಇನ್ನೂ ಎಷ್ಟು ದಿನ ಕಾಯೋದು? ಮತ್ತು ಇವ್ರು ಮಾಡಿದ್ನೆಲ್ಲ ಸುಮ್ಮನೆ ಇರೋಕ್ಕಂತೂ ಆಗಲ್ಲ. ಗೆದ್ದಿದ್ದಾರೆ, ಸಂತೋಷ, ಎಲ್ಲ ಸರಿ, ಗೆದ್ದಿದ್ದ ಮ್ಯಾಚು. ಬಟ್ ಅಲ್ಲಲ್ಲಿ ತಪ್ಪುಗಳಂತೂ ಗ್ಲೇರಿಂಗಾಗಿ ಕಾಣಿಸ್ತಾ ಇರುತ್ತೆ. ಇವತ್ತು ಅದೇ ತಪ್ಪಿಂದ ಎಲ್ಲಿವರೆಗೂ ಅದೇ ತಿಂದ್ವಿ ಅನ್ನೋದು ಗೊತ್ತಾಯ್ತಾ? ಹಂಗೆ ಆಗೋದು ನೋಡಿ. ನಂದು ಪ್ರೀವಿಯಸ್ ವೀಡಿಯೋನಲ್ಲಿ ನಾನು ಕರೆಕ್ಟಾಗಿ, ಅಂದರೆ ತುಂಬ ಹೇಳ್ಕೊಳ್ಳೋದಂತಲ್ಲ, ಬಟ್ ಆ ಪಾಯಿಂಟ್ನ ಮೆನ್ಷನ್ ಮಾಡಿದೆ ನಾನು. ಏನು ಅಂತಂದರೆ, ಈ ಕೊಹ್ಲಿ ಅವ್ರಿಗಿರೋ ಎನರ್ಜಿ, ಅವ್ರು ತರೋ ಅಂಥ ಒಂದು ಪ್ರಿಸಿಷನ್ಸು ಮತ್ತು ಆ ಗೇಮ್ ಅವೇರ್ನೆಸ್ಸು ಎಲ್ಲನೂ ಸಂತೋಷ. ಬಟ್ ಎಲ್ರಿಗೂ ಅದೇ ಥರ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತುಂಬ ದೊಡ್ಡ ತಪ್ಪಾಗ್ಬಿಡುತ್ತೆ. ಯಾಕಂದರೆ ಎಲ್ರೂ ಅದೇ ಅವ್ರ ಮೈಂಡ್ಸೆಟ್ಗೆ ರೆಸೊನೇಟ್ ಮಾಡೋದು ಭಾರಿ ಕಷ್ಟ. ನಿಮ್ಮ ತಾಳಕ್ಕೆ ತಕ್ಕಂತೆ ಅವ್ರೂ
ಹೊಂದ್ಕೊಂಡು ಅದೇ ಥರ ಒಂದು ಸುಸ್ವರ ನುಡ್ಸೋಕ್ಕೆ ಅದು ದೊಡ್ಡ ಸಂಗೀತದ ಕಚೇರಿ ಥರ ಆಗಲ್ಲ ಅದು. ಅವ್ರು ನಿಮ್ಮ ರಿದಮ್ನ ನೀವು ಒಂಚೂರು ಬೇರೆಯವ್ರ ರಿದಮ್ಗೆ ಮ್ಯಾಚ್ ಮಾಡ್ಕೋಬೇಕಾಗತ್ತೆ ಕೊಹ್ಲಿ. ಸೊ ಪವರ್ ಪ್ಲೇನಲ್ಲೆಲ್ಲ ಆಡ್ಬೇಕಾದ್ರೆ ಒಳ್ಳೆ ಸ್ಕೋರ್ ಬರ್ತಾಯಿದೆ, ಸರಿಯಾಗಿ ಹೊಡಿತಾ ಇದ್ದಾರೆ ಅಂದಾಗ ಬಿಗ್ ಸ್ಕೋರ್ಸು ಬಿಗ್ ಶಾಟ್ಸ್ ಹೊಡೆಯೋಕ್ಕೆ ಆ ಟೈಮಲ್ಲಿ ಅದಕ್ಕೆ ಒಂಥರ ಪುಷ್ ಮಾಡ್ಕೊಂಡು ಮಾಡ್ಬೇಕು. ಅಂಥ ಟೈಮಲ್ಲಿ ಹಿಂಗೆ ಕಷ್ಟಕರವಾಗಿರೋಂಥ ಸಿಂಗಲ್ಸು 2 ಮಾಡೆಲ್ಲ ಕನ್ವರ್ಟ್ ಮಾಡೋದು ಇವೆಲ್ಲ ಮಾಡೋಕ್ಕೆ ಹೋದರೆ ಟೆನ್ಷನ್ನೇ ಆಗೋದು. ಅಲ್ಲಿ ಟೆನ್ಷನ್ನೇ ಆಗಿದ್ದು ಆ ಇನ್ಸ್ಟೆನ್ಸಲ್ಲಿ ಬೇಡದೇ ಇರೋ ಕಾಲ್ಸು ಇಲ್ಲದೇ ಇರೋ ಮಿಕ್ಸಪ್ಗಳು ಎಲ್ಲ ಆಗಿ ಸಾಲ್ಟ್ ಔಟ್ ಆಗಿದ್ದು. ಅದು ಹೆಂಗೆ ಅದು ಇಂಪ್ಯಾಕ್ಟ್ ಆಗೋಯ್ತು ಅಂದರೆ ಕೊನೆಗೆ ಒಂಥರ ಮ್ಯಾಚ್ಗೆ ಒಂಥರ ಅದು ದೃಷ್ಟಿಬೊಟ್ಟು ಥರ ಆಗ್ಬಿಟ್ಟು ಒಂದು ಕಪ್ಪು ಚುಕ್ಕೆ ಆಗೋಯ್ತು ಅದು. ಅಲ್ಲಿಂದ ಒಂಥರ ಎದ್ದೇಳಕ್ಕೆ ಆಗಲಿಲ್ಲ RCB. ಅಲ್ಲಿಂದ ಥರ ತೋಪಡಿಸ್ಕೊಂಡೇ ಬಂದ್ಬಿಟ್ರು. ದೇವದತ್ ಪಡಿಕಲ್ ಬಂದಿದ್ದು, ದೇವದತ್ ಪಡಿಕಲ್ಗೂ ಆ ಮೊಮೆಂಟಮ್ ಕ್ಯಾರಿ ಮಾಡಿ ಇದು ಮಾಡೋಕ್ಕಾಗಿಲ್ಲ, ಸ್ಲೋ ಆಗಿ ಆಡ್ಕೊಂಡು ಅದೇನು ಪಿಚ್ಚಲ್ಲಿ ಯಾವ ಭೂತನೂ ಕಾಣಿಸ್ಲಿಲ್ಲ ನನಗಂತೂ. ನಾನು ನೋಡ್ತಾ ಇದ್ದಿದ್ದು ಮಟ್ಟಿಗೆ ಎಲ್ಲರೂ ಹೇಳ್ಬೋದು ಸ್ಲೋ ಟ್ರ್ಯಾಕು, ಸಿಕ್ಕಾಪಟ್ಟೆ ಟರ್ನಿಂಗ್ ಇತ್ತು, ಎಲ್ಲ ಫುಲ್ಲು ಹೊಡೆದು ಬಿಸಾಕೋಂಗೆ, ಎಲ್ಲ ನಾರ್ಮಲ್ ಚಿನ್ನಸ್ವಾಮಿ ಥರ ಇರಲಿಲ್ಲ, ಎಲ್ಲ ಕಡೆ ಹೊಡೆಯೋಂಗೆಲ್ಲ ಇರಲಿಲ್ಲ, ಎಲ್ಲ ಇತ್ತು, ಹೊಡೆಯೋಂಗೆ ಇತ್ತು, ಎಲ್ಲರೂ ಹೊಡಿತಾಯಿದ್ರು. ಸಾಲ್ಟ್ ಹೊಡೆದಿದ್ದು ನೋಡಿದ್ರೆ ಗೊತ್ತಾಯಿತು. ಆಮೇಲೆ KL ರಾಹುಲ್ ಚೇಸ್ ಮಾಡ್ಬೇಕಾದ್ರೆ ಹೊಡೆದಿದ್ದೇನು ನೋಡಲಿಲ್ವಾ, ಎಲ್ಲರೂ ಹೊಡೆದ್ರು. ಟೀಮ್ ಡೇವಿಡ್ಗೂ ಕನೆಕ್ಟ್ ಆಗ್ತಾಯಿತ್ತು. ಇಟ್ ಈಸ್ ಜಸ್ಟ್ ದಟ್ ನೀವು ಕರೆಕ್ಟಾಗಿ ಕನೆಕ್ಟ್ ಮಾಡಿ ಶಾರ್ಟ್ ಸೆಲೆಕ್ಷನ್ಸ್ ಮಾಡಬೇಕಾಯ್ತು. ನಮ್ಮದಂತೂ ಪೂರ್ ಶಾರ್ಟ್ ಸೆಲೆಕ್ಷನ್ಸ್. ಯಾರು ಒಬ್ಬರು ಬೋಲ್ಡ್ ಆದ್ರಾ, ಯಾರು ಒಬ್ಬರು ಏನಾದ್ರು ಫುಲ್ಲು ಏನೋ ಒಂಥರ ಅನ್ನೋನ್ ಬೌನ್ಸ್ ಆಯಿತಾ, ಅಥವಾ ಏನಾದ್ರು ಗೊತ್ತಿಲ್ದಂಗೆ ಇನ್ ಸ್ವಿಂಗ್ಗಳು ಏನು ಏರಲ್ಲಿ ಏನೇನೋ ಆಯಿತು, ರಿವರ್ಸ್ ಸ್ವಿಂಗ್ ಆಗೋಯ್ತು, ಒಂಥರ ನಿಂತು ಬರ್ತಾಯಿತ್ತು, ಆ ಥರ ಏನೂ ಆಗಲಿಲ್ಲ. ನಿಂತು ಬರ್ತಾಯಿತ್ತು, ಒಂದೆರಡು ಸ್ಲೋ ಬರ್ತಾಯಿತ್ತು, ಒಂಚೂರು ಮಳೆನೂ ಬಂತು, ಡ್ರಿಸಲ್ ಆಯಿತು, ಪಿಚ್ ಒಂದು ಸ್ವಲ್ಪ ತೇವಾಂಶ ಏನು ಜಾಸ್ತಿ ಇತ್ತೋ ಏನೋ, ಅವೆಲ್ಲ ಅಷ್ಟೊಂದೆಲ್ಲ ಏನಿಲ್ಲ. ಬಟ್ ನಿನಗೆ ಆಡೋಕ್ಕೆ ಆಗದೆ ಇರೋಂಗೆ ಖರಾಬಾಗಿ ಟೆನ್ಷನ್ ಆಗಿ ಇಷ್ಟು ಸ್ಲೋ ಆಗಿ ಆಡೋ ಅಂಥದ್ದು ಏನೂ ಇರಲಿಲ್ಲ. ಪೂರ್ ಶಾರ್ಟ್ ಸೆಲೆಕ್ಷನ್ಸು, ಔಟಾಗಿ ಇಲ್ಲದೇ ಇರೋ ಪ್ರೆಷರ್ ಬಿಲ್ಡಾಗಿ ಯಾರಿಗೂ ಹೊಡೆಯೋಕ್ಕೆ ಕಾನ್ಫಿಡೆನ್ಸ್ ಹೊಟ್ಟೋಗಿತ್ತು ಅಷ್ಟೇ ನನ್ನ ಲೆಕ್ಕದಲ್ಲಿ ನೋಡೋಕ್ಕೆ ಹೋದರೆ. ಸ್ಪಿನ್ನರ್ಸ್ಗೆ ಒಂಚೂರು ಅಡ್ವಾಂಟೇಜಸ್ ಅಂತೂ ಕಾಣಿಸ್ತಾ ಇತ್ತು. ಅದನ್ನು ಎಲ್ಲರೂ ಎರಡು ಕಡೆ ಸ್ಪಿನ್ನರ್ಸು ಕ್ಯಾಪಿಟಲೈಸ್ ಮಾಡ್ಕೊಂಡ್ರು. ಸುಯೇಶ್ ಶರ್ಮಾ ಮಾಡಿದ್ದಾಗಲಿ, ಅವ್ರ ಕಡೆ ಅಕ್ಷರ್ ಪಟೇಲು, ಇವ್ರುಗಳು ಅವರು ಬೌಲಿಂಗ್ ಮಾಡ್ಬೇಕಾದ್ರೆ ವಿಪ್ರಾಜು ಎಲ್ಲರೂ ಅವ್ರುಗಳು ಬೌಲಿಂಗ್ ಮಾಡ್ಬೇಕಾದ್ರೂ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು. ನನಗೆ ಗೊತ್ತಿರೋಂಗೆ ಇನ್ನೇನು ಅದರಲ್ಲಿ ಇರಲಿಲ್ಲ. ಇವ್ರು ಇಲ್ಲದೇ ಇರೋದೆಲ್ಲ ಏನೇನೋ ಮಾತಾಡೋಂಥ ಅವಶ್ಯಕತೆ ನನಗಂತೂ ಕಾಣಿಸ್ಲಿಲ್ಲ. ಹಾಳು ಮಾಡಿಕೊಂಡ್ರು. ರಜತ್ ಪತಿದಾರ್ ಬಂದರು, ಅವರು ಇನ್ನೇನು ಇಂಪ್ರೂವ್ ಮಾಡೋಕ್ಕೆ ಆಗಲಿಲ್ಲ. ಹೈಯೆಸ್ಟ್ ಸ್ಕೋರ್ ಬಂದಿದ್ದೇನೆ ಟಾಪ್ ಆರ್ಡ್ರಲ್ಲಾಗಲಿ, ಆಮೇಲೆ ಲೋಯರ್ ಡೌನು 37 ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಟೀಮ್ ಡೇವಿಡ್ ಆಪತ್ ಬಂದು ನಂಗೆ ನಮಸ್ಕಾರ ಹೊಡಿಬೇಕು ನಿಜವಾಗ್ಲೂ. ಬಂದು ನಾವೇನು 230 200 ಆಗಿತ್ತು, ಆಮೇಲೆ 220 ಆಗ್ಬೋದಾ, ಅಲ್ಲ 200 180, ಓಕೆ 170 ಬಂದರೆ ಸಾಕು ಗುರು, ನಂಗೆ ಕೊನೆಗೆ 150 ದೊಡ್ಡ ರೀಚ್ ಆಗೋದೇ ಕಷ್ಟ ಅಂತ ಇದ್ದೀನಿ. ಟೀಮ್ ಡೇವಿಡ್ ಬಂದು 164ಕ್ಕೆ ಒಂದು ಹಂತಕ್ಕೆ 163 164ಕ್ಕೆ ತೊಗೊಂಬಂದು ನಿಲ್ಲಿಸಿದ್ದೇನೆ ಒಂದು ದೊಡ್ಡ ವಿಚಾರ ಆಗೋಯ್ತು. ಏನೋ ಪ್ರಯೋಜನ ಇರಲಿಲ್ಲ ಅಷ್ಟೊತ್ತಿಗೆ. ಮಿಡ್ ಇನ್ನಿಂಗ್ಸಲ್ಲೇ ಸಾಕು ಹೋಗೋದ, ಇನ್ನೇನು ನೋಡೋದು, ಇದನ್ನೇ ಯಾವ ವರ್ಷ ಇದೇ ಕತೆನೇ ಬಂದ್ರೂ ಅಷ್ಟೇ. ಈ ಸ್ಟೇಡಿಯಮಲ್ಲಿ ಕತೆನೇ ಇದು ಎಷ್ಟು ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಇನ್ನೇನು ಹೋಗೋದು. ನೋಡಿದ್ರೆ ಫಸ್ಟೇ ವಿಕೆಟ್ ಸಕ್ಕತ್ತಾಗಿ ಬಂದ್ಬಿಡ್ತು. ಏನು ಕ್ಯಾಚ್ಗಳು ಅದು ಸಿಕ್ಕಾಪಟ್ಟೆ ಮೇಲೋಗಿತ್ತು. ಒಳ್ಳೆ ಕ್ಯಾಚು ಜಿತೇಶ್ ಶರ್ಮಾ ಹಿಡಿದಿದ್ದಂತೂ. JFM ಫಾಫ್ಡು ಇಬ್ಬರೂ ಔಟ್ ಆಗ್ಬಿಟ್ರು. ಓಪನರ್ಸ್ ಇಬ್ಬರು ಹೋದರು ಅಂತೆಲ್ಲ ಖುಷಿಯಾಗಿ ನೋಡ್ತಾಯಿದ್ವಿ. ಆಮೇಲೆ ಆಗಿದ್ದು ಅದೊಂದು ಅರಾಕಿರಿ ಅಂತಾರೆ ನೋಡಿ, ಕ್ಯಾಚಸ್ ವಿನ್ ಮ್ಯಾಚಸ್ ಅನ್ನಂಗೆ ಎಲ್ಲರೂ ಅದನ್ನು ತುಂಬ ಡಿಸ್ಕಸ್ ಮಾಡ್ತಾರೆ. ಬಟ್ ಇವತ್ತು ಅದು ಕಷ್ಟ ಇತ್ತು ಕ್ಯಾಚು. ಸಿಕ್ಕಾಪಟ್ಟೆ ಓಡಿ ಸ್ವಲ್ಪ ಸಿಕ್ಕಾಪಟ್ಟೆ ಅಂದರೆ ಒಂದು ಹಂತಕ್ಕೆ ರನ್ನಿಂಗ್ ಕ್ಯಾಚು ಹಿಂದಿಂದ ಬೇರೆ ಬಂತು. ರಜತ್ ಪತಿದಾರ್ ನೋಡಿ ಆ ಟೈಮಲ್ಲಿ ಆ ಸ್ಟ್ಯಾಂಡರ್ಡ್ಸ್ನ ಹಿಡಿಬೇಕಾಗಿತ್ತು. ಅದನ್ನು ಹಿಡಿದಿದ್ದರೆ 24ಕ್ಕೆ 3 ಏನೋ ಆಗೋಗ್ಬಿಟ್ಟಿರೋದು. ಆ ಟೈಮಲ್ಲಿ 24ಕ್ಕೆ 3, ಆಮೇಲೆ 30ಕ್ಕೆ 4 ಏನಾರು ಆಗ್ಬಿಟ್ಟಿದ್ದರೆ ಪ್ರೆಷರ್ ಅನ್ನೋದು ಎಲ್ಲಿಗೆ ಹೋಗ್ಬಿಟ್ಟಿರೋದು. ನೆಕ್ಸ್ಟ್ ಇನ್ನು ಮಿಕ್ಕಿದ್ದು ಇನ್ನೆಲ್ಲ ಇವ್ರುಗಳು ಸ್ಟಬ್ಸು, ನೆಕ್ಸ್ಟ್ ಇನ್ಯಾರು ಆಶುತೋಷ್ ಶರ್ಮಾ, ವಿಪ್ರಾಜ್ ನಿಗಮ್ ಇವ್ರುಗಳು ಬಂದು ಸಿಕ್ಕಾಪಟ್ಟೆ ಪ್ರೆಷರ್ ಆಗಿರೋದು. ಆವಾಗ ಕೊನೆವರೆಗೂ ನೆಕ್ಕಿಗೆ ಬರೋವಂಥ ಎಲ್ಲ ಚಾನ್ಸಸ್ ಇತ್ತು, ಅನ್ಲೆಸ್ ಆಶುತೋಷ್ ಶರ್ಮಾ ಬ್ಲಾಸ್ಟ್ ಆಗಿ. ಬಟ್ ಒಳ್ಳೆ ಪ್ರೆಷರ್ ಅಂತೂ ಹಾಕ್ಬೋದಾಗಿತ್ತು ಬೌಲಿಂಗಲ್ಲೂ. ಆಮೇಲೆ ಎಲ್ಲನೂ ಒಂಥರ ಈಸಿ ಆಗೋಯ್ತು. ಬಟ್ ಎಲ್ಲರಿಗಿನ್ನ ಅಪ್ರಿಷಿಯೇಟ್ ಮಾಡ್ಬೇಕಾದ್ರೆ KL ರಾಹುಲ್ನ. ಆ ಮನುಷ್ಯ ಹೊಡಿತಾ ಇದ್ರೆ ನಮಗೆ ಏನೋ ಅದನ್ನು ಸಮಾಧಾನ ಮಾಡ್ಕೋಬೇಕು. ಏನೋ ನಮ್ಮವನು ಹೊಡಿತಾ ಇದ್ದಾನಪ್ಪ, ಇಲ್ಲಿಯವನೇ ಲೋಕಲ್ ಬಾಯ್ ನಮ್ಮ ಕನ್ನಡದವನು ಅನ್ನೋ ಥರ ಸಮಾಧಾನ ಮಾಡ್ಕೊಂಡು ಕೂತಿದ್ವಿ ಅಷ್ಟೇ. ಏನು ಶಾರ್ಟ್ಸ್ ಹೊಡೆದಿದ್ರು ಆ ಥರ ಲೈಫ್ ಕೊಟ್ಟರೆ ಯೂಸ್ ಮಾಡ್ಕೋಬೇಕು ಅನ್ನೋದು ಹಾಗೆ. ನಮ್ಮದ್ರಲ್ಲೂ ಲೈಫ್ ಬಂತು, ಕ್ಯಾಚ್ ಬಿಟ್ರೂ ಮತ್ತೆ ಕೊಟ್ಬಿಟ್ಟು ಹೋಗ್ತಾ ಇದ್ದಿದ್ದು.
ಸಖತ್ ಕ್ಯಾಪಿಟಲೈಸ್ ಮಾಡಿದ್ದು. ರಾಹುಲ್ ಸಿಕ್ಸ್ಗಳು ಹೊಡೆದಿದ್ದು ಎಲ್ಲ ಸಖತ್ತಾಗಿತ್ತು, ಒಳ್ಳೊಳ್ಳೆ ಶಾಟ್ಸು. ಆ ಮನುಷ್ಯ ಒಂದು ಡಿಟರ್ಮೈನ್ ಮಾಡ್ಕೊಂಡು ಇವತ್ತು ಫೋಕಸ್, ಕಂಪೋಸರ್ ಅನ್ನೋದು ಟಾಪ್ ಲೆವೆಲಲ್ಲಿ ಆಡಿದ್ದು. ಒಳ್ಳೆ ಪೇಷಂಟ್ ಇನ್ನಿಂಗ್ಸು. ಸ್ಟಬ್ಸ್ ಜೊತೆನೂ ಮಾತಾಡ್ತಾ ಇಷ್ಟ ಆಡೋಣ ಸಾಕು, ನೀನು ಇಷ್ಟ ಆಡು ನಾನು ಇಷ್ಟ ಆಡ್ತೀನಿ ಅಂದ್ಕೊಂಡು ಸೂಪರಾಗಿ ಆಡಿದ್ರಪ್ಪ. ಅವರಿಬ್ಬರು ಆಡಬೇಕಾದ್ರೆ ರಾಹುಲ್ ಸ್ಟಬ್ಸು ಇನ್ನೇನು ಮಾಡೋಕ್ಕೆ ಬೇರೆ ದಾರಿನೇ ಕಾಣಿಸ್ತಾ ಇರಲಿಲ್ಲ. ಅಲ್ಲಿ ನೋಡ್ತಾ ಇದ್ರೆ ರಜತ್ ಪತಿದಾರ್ಗಾಗಲಿ ಕೊಹ್ಲಿಗಾಗಲಿ ಟೀಮ್ ಮ್ಯಾನೇಜ್ಮೆಂಟ್ಗೆ ಬೇರೆ ಏನು ಕಾಣಿಸ್ತಾ ಇರಲಿಲ್ಲ. ಬೌಲರ್ಸೂ ಏನು ಯಾರು ವಿಕೆಟ್ ತೆಗಿಯೋ ಥರ ಕಾಣಿಸ್ಲಿಲ್ಲ. ಯಾಕಂದರೆ ಎಲ್ರಿಗೂ ಸರಿಯಾಗಿ ಸಿಕ್ಕಿದಾಗ ಕರೆಕ್ಟಾಗಿ ಒಳ್ಳೊಳ್ಳೆ ಬಾಲ್ಗೆ ಡಿಫೆನ್ಸ್ ಆಡಿಕೊಂಡು ಸಿಂಗಲ್ಸ್ ಆಡಿಕೊಂಡು ಬ್ಯಾಡ್ ಬಾಲ್ ಎಲ್ಲರೂ ಕಾಣಿಸ್ತು ಅಂದರೆ ಧನ್ ಅಂತ ಬೀಸ್ತಾ ಇದ್ದಿದ್ದು ರಾಹುಲ್. ಸ್ಟಬ್ಸ್ ಒಳ್ಳೆ ಸಪೋರ್ಟಿಂಗ್ ರೋಲು ಸಾಕಾದಾಗ ಆಡಿದ್ರು. ಅದಾಗ್ತಿದ್ದಂಗೆ ಇನ್ನು ಮುಗೀತು ಅಷ್ಟೇ ಅಂದ್ಕೊಂಡು ನಮ್ಮದು ಹ್ಯಾಸಲ್ವುಡ್ಡು ಒಂಥರ ಮನೋಜ್ ಕಳ್ಕೊಂಡಂಗೆ ಇದ್ದು ಇವತ್ತು. ಏನು ಪ್ರಯೋಜನ ಆಗಲಿಲ್ಲ. ಕೃಣಾಲ್ ಪಾಂಡ್ಯಂದು ಮ್ಯಾಜಿಕ್ ಏನೂ ವರ್ಕೌಟ್ ಆಗಲಿಲ್ಲ. ಫಾಸ್ಟ್ ಆಗಲಿ ಇದಾಗಲಿ ಪ್ರಯೋಜನ ಆಗಲಿಲ್ಲ. ಸೊ ಈಗಲೇ ಬೇಗ ಇಂಟ್ರಾಸ್ಪೆಕ್ಟ್ ಮಾಡಿಕೊಂಡು ಏನೇ ಚೇಂಜಸ್ ಇದ್ರೂ ಇವಾಗ ಮಾಡಬೇಕು. ನಮ್ಮ RCB ವರ್ಷ ನಮ್ಮದೊಂದು ಚಾಳಿ ಇದೆ, ಅದನ್ನು ಕೊನೆಯಲ್ಲಿ ಚೇಂಜಸ್ ಏನೋ ಮಾಡೋಕ್ಕೋಗೋದು, ಸ್ವಪ್ನಿಲ್ ಸಿಂಗ್ನ ಕೊನೆಯಲ್ಲಿ ಕರ್ಕೊಂಬರೋದು, ಆ ಥರ ಎಲ್ಲ. ಸುಯೇಶ್ ಶರ್ಮಾ ಇವತ್ತು ಚೆನ್ನಾಗೇ ಮಾಡಿದ್ರು, ಒಳ್ಳೆ ಇದಿತ್ತು. ಬಟ್ ನಮ್ಮಲ್ಲಿ ಒಂಥರ ಇನ್ನೂ ಆ ವಿಕೆಟ್ ಟೇಕಿಂಗ್ ಸ್ಪಿನ್ನರ್ ಅನ್ನೋದು ಯಾರೂ ಕಾಣಿಸ್ತಾ ಇಲ್ಲ. ಮ್ಯಾಚ್ ವಿನ್ನಿಂಗ್ ಸ್ಪಿನ್ನರ್ ಅನ್ನೋ ಥರ ಬೌಲರು ಇಲ್ಲವೇ ಇಲ್ಲ. ಯಾರನ್ನ ಆಡಿಸ್ತಾರೆ ಏನು ಇದನ್ನು ಚಾಂಪಿಯನ್ಶಿಪ್ ಗೆಲ್ಲುವಂಥ ಟೀಮ್ ಅನ್ನೋದು ಇವಾಗ ಹೆದರಿಕೆ ಸ್ಟಾರ್ಟ್ ಆಗಿದೆ. ಯಾಕಂದರೆ ಇನ್ನೂ 5 ಗೇಮ್ ಇಲ್ಲೇ ಚಿನ್ನಸ್ವಾಮಿಲಿ ಬೇರೆ ಆಡಬೇಕು. ಭಾರಿ ಕಷ್ಟ ಇದೆ. ಏನಪ್ಪ ಅರ್ಥನೇ ಆಗಲ್ಲ. ಚೇಂಜಸ್ ಅಂದರೆ ಇನ್ನೇನು ಮಾಡ್ಬೋದು? ಈ ದೇವದತ್ ಪಡಿಕಲ್ಗೆ ಇನ್ನೊಂದು ಏನಾದರೂ ಇನ್ನೂ ಚಾನ್ಸ್ ಕೊಡ್ಬೋದಾ ಅರ್ಥ ಆಗಲ್ಲ. ಯಾಕಂದರೆ ಅಲ್ಲಿ ಸ್ವಸ್ತಿಕ್ ಚಿಕಾರ ಇದ್ದಾರೆ, ಅವ್ರಿಗೂ ಆಡಿಸಿ ಏನಾದ್ರು ಟ್ರೈ ಮಾಡ್ಬೋದು. ಜೇಕಬ್ ಬತಲ್ ಆಡಿಸ್ಬೋದು. ಲಿವಿಂಗ್ ಸ್ಟೋನ್ದು ಏನು ಜೀವಂತ ಕಲ್ಲು ಅಂತಾರೆ ನಮ್ಮ ಗಣೇಶ್ ಕಾರಂತರು. ಲಿವಿಂಗ್ ಸ್ಟೋನ್, ಜೀವಂತ ಕಲ್ಲು, ಜೀವಂತ ಬಂಡೆನ ಏನಾದರೂ ಮಾಡಿ ಒಂಥರ ಮ್ಯಾಚ್ ವಿನ್ನರು ಆ ಥರ ಬರಲಿ. ಇವತ್ತು ಬೌಲಿಂಗ್ ಬೇರೆ ಮಾಡಿಸ್ಕೊಂಡ್ರು ಸರಿ, ಕೆಟ್ಟ ಓವರ್ ಬೇರೆ ಆಗೋಯ್ತದು. ಯಾರು ಆಡಿಸ್ಬೋದು ಅಂತ ನೋಡ್ಬೋದು. ಅಲ್ಲಿ ಹೇಸಲ್ವುಡ್ ಜಾಗದಲ್ಲೂ ಏನಾದ್ರು ಚೇಂಜಸ್ ಮಾಡೋಕ್ಕಿದ್ರೆ ಟ್ರೈ ಮಾಡಿ ರೆಸ್ಟ್ ಕೊಟ್ಟು ಏನಾರು ಇನ್ನೂ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿ ಲುಂಗಿ ನೆಗಡಿನೋ ಅಥವಾ ತುಷಾರನೋ, ಯಾರು ನುವಾನ್ ತುಷಾರನ ಯಾರೋ ಇದ್ದಾರಲ್ಲ, ಅವ್ರನ್ನೂ ಏನೋ ಟ್ರೈ ಮಾಡಿದ್ರೆ, ಎಲ್ಲ ಟ್ರೈ ಮಾಡಿದ್ರೂ ಈಗ ಮಾಡಬೇಕು. ಮತ್ತು ಇನ್ನೂ ಲೇಟಾಗಿ ಮಾಡೋಕ್ಕೋದ್ರೆ ಅವಾಗ ಮಾಡೋವಂಗೂ ಇಲ್ಲ, ಮಾಡಲು ಬೇಕಾಗಿರುತ್ತೆ. ಆ ಥರ ಪರಿಸ್ಥಿತಿಗೆ ಹೋಗಿ ತಲುಪ್ಕೊಂಡ್ಬಿಡ್ತೀವಿ. ಬೇಗ ಇವನ್ನೆಲ್ಲ ಮಾಡ್ತಾರೆ ಅಂತ ಒಂದು ಆಶಾಭಾವನೆಯಲ್ಲಿ ನೋಡೋಣ ನಾವು. ಬಟ್ ಚಿನ್ನಸ್ವಾಮಿಲಿ ಸೋತ್ ಇದು ಯಾವ ಥರ ಆಗೋಯ್ತಲ್ಲಪ್ಪ ಅನ್ನೋ ಥರ ಬೇಜಾರಾಗ್ಬಿಟ್ಟಿದೆ. ಬೇರೆಯವ್ರಿಗಂತೂ ಚಿನ್ನಸ್ವಾಮಿ ಸಿಕ್ಕರೆ ಸಾಕು, ಹೊಡೆದಾಕಣ ಇರೋರಿಗೆ ಅನ್ನೋ ಥರ ಬಂದು ದನ ಕೊಡ್ದಂಗೆ ಹೊಡಿತಾ ಇದ್ದಾರೆ. ಇವತ್ತಂತೂ ರಾಹುಲ್ ತುಂಬ ಖುಷಿಯಾಗಿ ಆಡಿದ್ರು. ಕೊನೆಯಲ್ಲಿ ಗೆದ್ದ ಮೇಲೂ ಅವ್ರಿಗೆ ಒಂದು ವಿಪರೀತ ಬೇರೆ ಲೆವೆಲ್ ಕಾನ್ಫಿಡೆನ್ಸ್ ಬಂದುಬಿಟ್ಟಿದೆ. ಆ ಟೀಮ್ ಅಂತೂ ಏನು ಸಖತ್ತಾಗಿ ಆಡ್ತಾ ಇದ್ದಾರೆ. ಅವರು ಇವಾಗ ಒಳ್ಳೆ ಸ್ಟ್ರಾಂಗ್ ಕಂಟೆಂಡರ್ಸು ಪ್ಲೇ ಆಫ್ಗೆ. ಆದರೆ ಅವ್ರು ಚಾಂಪಿಯನ್ಶಿಪ್ ಗೆಲ್ಲೋವಂಥ ಟೀಮಾಗಿ ಕಾಣಿಸ್ತಾ ಇತ್ತಾ ಅಲ್ಲಿ ಸ್ಟೇಡಿಯಮಲ್ಲಿ ಅಂದರೆ ನನಗೇನು ಹಂಗೆ ಕಾಣಿಸ್ಲಿಲ್ಲ. ಯಾಕಂದರೆ ಅವ್ರದ್ರಲ್ಲಿ ಬೇಜಾನ್ ವೀಕ್ ಪಾಯಿಂಟ್ಸ್ ಇದೆ, ಇನ್ನೂ ಅದನ್ನೆಲ್ಲ ಅವ್ರು ಅಡ್ರೆಸ್ ಮಾಡಬೇಕು, ಅದು ಕಷ್ಟವೂ ಇದೆ. ಬಟ್ ಒಳ್ಳೆ ಟೀಮೇ ಇದ್ದಾರೆ ಅವರು, ಬ್ಯಾಲೆನ್ಸ್ಡಾಗೆ ಕಾಣಿಸ್ತಾರೆ. ಬಟ್ ತುಂಬ ಡಿಪೆಂಡೆನ್ಸಿ ರಾಹುಲ್ ಮೇಲಿದೆ ಅವರು ಅಲ್ಲೂ. ಏನಾಗುತ್ತೋ ನೋಡ್ತಾ ಇರೋಣ ಹಿಂಗೆ ಸೀರೀಸು. ಬಟ್ ಚಿನ್ನಸ್ವಾಮಿಲಿ ಇವತ್ತು ಹೋಗ್ಬಿಟ್ಟು ಬಂದು ನಮ್ಮವ್ರದ್ದು ಮತ್ತೆ 2ನೇ ಗೇಮು ಕಂಟಿನ್ಯೂಸ್ ಆಗಿ ಸೋತು ಇನ್ನೊಂದು 2 ದಿನದಲ್ಲಿ ಇನ್ನೊಂದು ಗೇಮ್ ಆಡ್ತಾರೆ. ಇದೆಲ್ಲ ಒಂಥರ ಬೇಜಾರೇ ಆಗಿದ್ದು. ಬೇಗ ಇದರಿಂದ ಆಚೆ ಬಂದು ಹೇಗಾದರೂ ಮಾಡಿ ಅಭಿಮಾನಿಗಳಿಗೋಸ್ಕರ ನೆಕ್ಸ್ಟು ಚಿನ್ನಸ್ವಾಮಿಲಿ ಆಡೋ ಮ್ಯಾಚ್ಗಳನ್ನು ಗೆಲ್ಲಿ ಇವರು. ಅಂದರೆ ಒಂದು ಕನ್ವಿನ್ಸಿಂಗಾಗಿ ಗೆಲ್ಲಿ. ಯಾಕಂದರೆ ಮತ್ತೆ ಇದನ್ನೇ ಟೆನ್ಷನ್ ಹಾಕಿ ಸಿಕ್ಕಾಪಟ್ಟೆ ಹುಚ್ಚು ಫ್ಯಾನ್ಸ್ ಇದ್ದಾರೆ. ಅದೇನು ಇದೂ ಒಂಥರ ಒಂದು ಲಾಬಿ ನಡೀತಾ ಇದೆಯೋ ಏನೋ ಅದು ಗೊತ್ತಿಲ್ಲ. ಯಾಕಂದರೆ ಈ 18 ವರ್ಷದಿಂದ RCB ಸೋಲ್ಸೋದೇ ಒಂದು ಸ್ಟ್ರಾಟಜಿಯಾಗಿ ನಡ್ಕೊಂಡು. ಯಾಕಂದರೆ ಇದೆಲ್ಲ ಕ್ರೌಡ್ ಕುಲ್ಲರ್ಸು. ವಿರಾಟ್ ಕೊಹ್ಲಿ ಇದ್ದರೆ ಅವ್ನು ಗೆದ್ದಿಲ್ಲ ಅನ್ನೋ ಒಂದು ಆಸೆಗಣ್ಣಲ್ಲೆಲ್ಲ ಜನ ತುಂಬ ಇದಾಗಿ ನೋಡ್ತಾರೆ. ಇದೊಂದು ಸೆನ್ಸೇಷನ್ನೇ ಆಗೋಗ್ಬಿಟ್ಟಿದೆ. ಸೋಲ್ತಾ ಇರೋದೇ ಸೆನ್ಸೇಷನ್ ಅನ್ನೋ ಥರ ಏನಾದ್ರು ಮಾಡ್ತಿದ್ದಾರೆ ಅನ್ನೋದೆಲ್ಲ ಡಿಸ್ಕಷನ್ಸು ಅಲ್ಲೆಲ್ಲ ಮಾತಾಡ್ತಿದ್ದವರು ಎಲ್ಲರೂ ನೋಡಿದಾಗ ಅನ್ನಿಸ್ತಾಯಿತ್ತು. ಏನೇನು ನಡೆಯುತ್ತೋ ಗೊತ್ತಾಗಲ್ಲಪ್ಪ ನಮಗೆ. ಬಟ್ ಖರಾಬಾಗಂತೂ ಆಯ್ತು. ಇವತ್ತು ಕ್ಯಾಚು ಹಿಡಿಬೇಕಾಯಿತು, ಆ ರನ್ಔಟು ಬೇಕಾಗಿರಲಿಲ್ಲ. ಯಾಕಂದರೆ ಇನ್ನೊಂದು 25-30 ರನ್ ಎಕ್ಸ್ಟ್ರಾ ಇದ್ದಿದ್ರೂ ಪ್ರೆಷರು ಇರೋದು. ಕ್ಯಾಚು ಅದನ್ನು ಏನಾದ್ರು ಮಾಡಬೇಕಾಗಿತ್ತು. ಇದನ್ನೆಲ್ಲ ಬೇಗ ಅಡ್ರೆಸ್ ಮಾಡಬೇಕು. ಹೇಗೆ ಮಾಡ್ತಾರೆ ಅಂತ ನಾವು ಕಾಯ್ತಾ ಇರೋಣ. ನೀವು ಹೀಗೆ ಕಾಯ್ತಾ ಇರಿ. ವಿಡಿಯೋ ಅಂತೂ ಮಾಡ್ತಾ ಇರ್ತೀನಿ, ಆದಷ್ಟು ಸಿಗ್ತಾ ಇರೋಣ ಹೀಗೆ. ಬಾಯ್.